ಲೈಟಾಗಿ ಮಿಸ್ಟು, ಫುಲ್ ಟ್ಯಾಂಕ್ ಪೆಟ್ರೋಲು, 2 ಪವರ್ಫುಲ್ ಬೈಕ್ಗಳು, ಆ ಎಕ್ಸಾಸ್ಟ್ ನೋಟು, ಸುಕೂನೆ ಬಾಯ್, ಸುಕೂನೆ. ಐ ಲವ್ ದಿಸ್. ಕರ್ನಾಟಕ ಸರ್ಕಾರ ವಿಶ್ವವಿಖ್ಯಾತ ದೊಡ್ಡ ಆಲದ ಮರ. ಮುಂದ್ಗಡೆ ಇರೋ ಹುಡುಗರು ಭಾರಿ ಇಂಟ್ರೆಸ್ಟ್ ಇದ್ದಾರೆ, ಫೋಟೋ ವಿಡಿಯೋಸ್ ಎಲ್ಲ ತಗೊಂತಿದ್ದಾರೆ, ಏನಕ್ಕೋ ಗೊತ್ತಿಲ್ಲ. ನಮಸ್ತೆ, ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊತಿದ್ದೀನಿ. ಸೊ ಇವತ್ತು ನಾನು ಕರೆಂಟ್ಲಿ ಆಬ್ವಿಯಸ್ಲಿ ಒಂದು ರೈಡಲ್ಲಿ ಇದ್ದೀನಿ ಇವಾಗ. ಸೊ ಹುರ್ಗುಂಟೆಪಾಳ್ಯದಲ್ಲಿ ಇದ್ದೀನಿ. ನಮ್ಮ ಜೊತೆ ಲಾಸ್ಟ್ ರೈಡಲ್ಲಿ ಜಾಯ್ನ್ ಆದ ಪುನೀತ್ ಜಾಯ್ನ್ ಆಗಿದ್ದಾನೆ. ಮೊಜೋ 300 ಸೈಕ್ಸ್ ಎಕ್ಸಾಸ್ಟು. ಸೊ ಅನ್ಫಾರ್ಚುನೇಟ್ಲಿ ನಂದಿ ಹಿಲ್ಸ್ ಲಾಸ್ಟ್ ರೈಡಲ್ಲಿ ಜಾಯ್ನ್ ಆದವ್ರು ಪ್ರತಿಯೊಬ್ಬರು ಜಾಯ್ನ್ ಆಗಬೇಕಿತ್ತು. ಸೊ ಜಾಯ್ನ್ ಆಗ್ತಾಯಿಲ್ಲ ಮತ್ತು ಉಳಿದಿದ್ದವರು ಅನ್ಫಾರ್ಚುನೇಟ್ಲಿ. ಬಟ್ ನಾವು ಇಬ್ಬರೇ ಹೋಗ್ತಾ ಇದ್ದೀವಿ. ಒಂದು ಒಳ್ಳೆ ರೈಡ್ ಆಗುತ್ತೆ ಅಂದ್ಕೊತಾ ಇದ್ದೀನಿ. ಬನ್ನಿ, ಒಂದು ವೇಳೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಪಟ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಲೆಟ್ಸ್ ಗೋ. ಸೂರ್ಯೋದಯ ಆಗ್ತಾ ಇದೆ. ಸೊ ಸಖತ್ತಾಗಿ ಕಾಣಿಸ್ತಾ ಇದೆ. ಈ ಟೈಮಲ್ಲಿ ಕೋಲಾರ ಕಡೆ ರೈಡ್ ಮಾಡಬೇಕಿತ್ತು, ಅಲ್ಟಿಮೇಟ್ ಆಗಿರ್ತಾ ಇತ್ತು. ಐ ಥಿಂಕ್ ನೆಕ್ಸ್ಟ್ ರೈಡ್ ಏನಾದರೂ ಇದ್ರೆ ಪ್ಲಾನ್ ಮಾಡೋಣ ಕೋಲಾರ ಕಡೆ. ಐ ಥಿಂಕ್ ಕೋಲಾರ ಕಡೆ ಹೋಗಿ ತುಂಬ ಟೈಮ್ ಆಯ್ತು ಇವಾಗ. ಸಖತ್ತಾಗಿ ಅನಿಸ್ತಾ ಇದೆ. ಆ್ಯಕ್ಚುಲಿ ನಾವು ಹುರ್ಗುಂಟೆಪಾಳ್ಯದಿಂದ ಲೆಫ್ಟ್ ತಗೊಂಡು ಈ ಕಡೆ ಕಾಮಾಕ್ಷಿಪಾಳ್ಯ ರೂಟ್ ಕಡೆ ಬಂದಿರೋದ್ರಿಂದ ಸೊ ನಂಗೆ ಹೈವೇ ಸಿಗ್ತಾ ಇಲ್ಲ. ಹಾಗಾಗಿ ಆ ಮೊಮೆಂಟಮ್ ಸಿಗ್ತಾ ಇಲ್ಲ ರೈಡಿಂಗ್ದು, ಆ ವೈಬು. ಈ ಥರ ನಾರ್ಮಲ್ ರೋಡ್ಗಳಲ್ಲ. ಸೊ ವಿ ಹ್ಯಾವ್ ಟು ವೆಯ್ಟ್ ಫಾರ್ ದ ಮೊಮೆಂಟಮ್. ಐ ಥಿಂಕ್ ಈ ರೈಡಲ್ಲಿ ನಿಮ್ಗೆ ಹೈವೇ ಕಾಣಿಸಲ್ಲ. ಐ ಥಿಂಕ್ ರೂರಲ್ ರೂಟ್ಗಳು ಕಾಣಿಸ್ತಾ ಇರ್ಬೋದು, ಕಾಣಿಸುತ್ತೆ. ಬಟ್ ಮೋಜೋ ಮಾತ್ರ ಅಲ್ಟಿಮೇಟ್ ಗುರು. ಆ ಟಿ.ವಿ ಕಿಲ್ಲರ್ ತೆಗೆದು ಎಕ್ಸಾಸ್ಟ್ ಆಗಿದ್ದಾನೆ, ಸೌಂಡ್ ಮಾತ್ರ ಅಲ್ಟಿಮೇಟು. ಭಾರಿ ಡೇಂಜರ್ ಗುರು ಇದು. ಯಾವನ್ ಗುರು ಇವನು? ಬಟ್ ರೋಡ್ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ ಇವಾಗ. ಹೈವೇ ಇದ್ದಂಗಿದೆ. ವಾವ್, ಒಂದೇ ಒಂದು ಹಂಪಿಲ್ಲ ಗುರು. ಜನಗಳು ಆ ಕಡೆ ಈ ಕಡೆ ಓಡಾಡ್ತಾರೆ ಅನ್ನೋದು ಬಿಟ್ರೆ. ಬಟ್ ಆ್ಯಕ್ಚುಲಿ ಅಲ್ಲಿ ಮಾರ್ಕೆಟ್ ಇದೆ, ಹಾಗಾಗಿ ಓಡಾಡ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಬನ್ನಿ, ಒಂದು ಚೆನ್ನಾಗಿರೋ ಒಂದು ಟೀ ಆಯಿತು ಇವಾಗ. ಸೊ ಇದು ವಿಲೇಜ್ ರೂಟ್, ಇದು ಲಿಮಿಟು. ಸೊ ಹಾಗಾಗಿ ನಮಗೆ ಹೈವೇಗಳೆಲ್ಲ ಸಿಗಲ್ಲ. ಗಾಡಿ ಸ್ಟಾರ್ಟ್ ಆದರೆ ಸೌಂಡ್ ಮಾತ್ರ ಅಲ್ಟಿಮೇಟ್ ಗುರು. ಬನ್ನಿ ಹೋಗೋಣ. ಟೀ ಈಸ್ ಮ್ಯಾಂಡಟರಿ. ಟೀ ಹಾಕಿದರೆ ರಿಲ್ಯಾಕ್ಸ್ ಆಗುತ್ತೆ. ಸೊ ನಮ್ಮ ಹುಡುಗಂಗೆ ಇವಾಗಲೂ ಫೋನ್ ಮಾಡಿದೆ, ಅವನು ಎತ್ತಾನೇ ಇಲ್ಲ. ಆರಾಮಾಗಿ ಬರ್ಬೋದು. ಸೊ ಮಲ್ಕೊಂಡ್ಬಿಟ್ಟಿದ್ದಾನೆ. ಬನ್ನಿ, ರೋಡ್ ಮತ್ತೆ ಚೆನ್ನಾಗಿದೆ ಇವಾಗ. ಅಲ್ಟಿಮೇಟ್ ಆಗಿದೆ ಗುರು ರೂಟ್ ಇದು. ನಾನು ನಂದಿ ಹಿಲ್ಸ್ ಹೋದಾಗಲೂ ನಿಂಗೆ ಈ ಥರ ಮಿಸ್ಟ್ ಕೂಡ ಸಿಕ್ಕಿಲ್ಲ ಗುರು. ಲಾಸ್ಟ್ ರೈಡಲ್ಲಿ ಹೆಂಗೆ ಚಳಿ ಹೊಡಿತಾ ಇದೆ ಅಂದರೆ ಸಕ್ಕತ್ತಾಗಿದೆ, ಕ್ರೇಜಿ ಆಗಿರುತ್ತೆ ಮಾತ್ರ ಇವಾಗ ಕಾರ್ನರ್ಸು. ಈ ರೂಟೆಲ್ಲ ಮೊದಲು ಡಾಂಬರ್ ಹಾಕಿ ಆಗಿತ್ತು. ಸೊ ನಾರ್ಮಲ್ ಆಗಿ ಸ್ವಲ್ಪ ಕಚಡ ರೂಟ್ ಇತ್ತಿದ್ದು, ಇವಾಗ ಸಕ್ಕತ್ತಾಗಿ ಮಾಡಿದ್ದಾರೆ. ಎಷ್ಟು ಸಗದಾಗಿ ಮಾಡಿದ್ದಾರೆ ಗುರು ರೂಟ್ ಇದು. ವಾವ್, ಲೈಟಾಗಿ ಮಿಸ್ಟು, ಫುಲ್ ಟ್ಯಾಂಕ್ ಪೆಟ್ರೋಲು, 2 ಪವರ್ಫುಲ್ ಬೈಕ್ಗಳು, ಆ ಎಕ್ಸಾಸ್ಟ್ ನೋಟು, ಸುಕೂನೆ ಬಾಯ್, ಸುಕೂನೆ. ಐ ಲವ್ ದಿಸ್. ಈ ರೋಡಲ್ಲಿ ಸ್ವಲ್ಪ ಲಾರಿಗಳು ಜಾಸ್ತಿ. ಹೇಳಿದ ತಕ್ಷಣ ಗುರು, ಈ ರೋಡಲ್ಲಿ ಸ್ವಲ್ಪ ಲಾರಿಗಳು ಜಾಸ್ತಿ. ಇಲ್ಲಿ ಮೈನಿಂಗ್ ಸಮಥಿಂಗ್ ಏನೋ ಇದೆ. ಬಟ್ ವಿ ಶುಡ್ ಬಿ ವೆರಿ ಕೇರ್ಫುಲ್ ಅಟ್ ಕಾರ್ನರ್ಸ್.
ಆಸಮ್ ಆಗಿದೆ ಗುರು, ಲೊಕೇಶನ್ ಮಾತ್ರ ಹೆವನ್ ರೂಟು. We came to the first destination. ಆನ್ ಆಗಿದೆ, ಓಪನ್ ಮಾಡಿದ್ದಾರ? ಐ ಮೀನ್ ಓಪನ್ ಮಾಡಿದಾರಂತೀಯ? ಕರ್ನಾಟಕ ಸರ್ಕಾರ ವಿಶ್ವವಿಖ್ಯಾತ ದೊಡ್ಡ ಆಲದ ಮರ. A few moments later. ಬನ್ನಿ, ಅದು ಇವಾಗ 7 o'clock ಆಗಿಬಿಟ್ಟಿದೆ. ಬಟ್ ಓಪನ್ ಆಗೋದು 8 o'clock, 8:50 ಐ ಮೀನ್ 15 ಆಗುತ್ತಂತೆ. ಬಟ್ ಅಲ್ಲಿ ತನಕ ವೆಯ್ಟ್ ಮಾಡೋಕ್ಕಾಗಲ್ಲ ನಮಗೆ. ವಿ ಹ್ಯಾವ್ ಟು ಡಿಪಾರ್ಟ್. ಹಾಂ, ಬಟ್ ಇಷ್ಟೇ ನೋಡೋಕ್ಕಿರೋದು ಇದರಲ್ಲಿ, ಮತ್ತೇನೂ ಇಲ್ಲ. ಬೇರ್ಗಳೆಲ್ಲ ನೆಲದಲ್ಲಿ ಬಂದುಬಿಟ್ಟಿದೆ, ಅಷ್ಟು ಬಿಟ್ಟರೆ ಮತ್ತೇನಿಲ್ಲ. ಬಟ್ ಸಕ್ಕ ದೊಡ್ಡದು ಗುರು ಇದು. ನಾನು ಲಾಸ್ಟ್ ಟೈಮ್ ಬಂದಾಗ ಅಲ್ಟಿಮೇಟ್ ಆಗಿತ್ತು. ಮುಂದ್ಗಡೆ ಇರೋ ಹುಡುಗರು ಭಾರಿ ಇಂಟ್ರೆಸ್ಟ್ ಇದ್ದಾರೆ, ಫೋಟೋ ವಿಡಿಯೋಸ್ ಎಲ್ಲ ತಗೊಂತಿದ್ದಾರೆ, ಏನಕ್ಕೋ ಗೊತ್ತಿಲ್ಲ. ಐ ಥಿಂಕ್ ಎಕ್ಸಾಸ್ಟ್ ನೋಟ್ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇದೆ, ಐ ಮೀನ್ ಕೇಳಿಸ್ತಾ ಇದೆ, ಅದಕ್ಕೆ ಕ್ರೇಜಿ. ಏನ್ ಅನ್ಕೊಂಡಿದ್ದಾನೆ ಅಣ್ಣ? ಫುಲ್ ಚಮಕ್ ಕೊಟ್ಟು ಹೋಗ್ತಾ ಇದ್ದಾನೆ ಹುಡುಗ. FZ. ಬಟ್ ನಮ್ಗೆ ಇಂಟ್ರೆಸ್ಟ್ ಇಲ್ಲ. ಇದು ಯಾವ್ದಾರ ರೂಟ್ ಗುರು? ಮಳೆ ಬಂದಿದೆಯಾ ಹೆಂಗೆ? ಏನಂತಾನೆ ಗೊತ್ತಾಗ್ತಿಲ್ಲ ಇದು. ಧೂಳಂತ ಟ್ಯಾಂಕರಲ್ಲಿ ನೀರು ಹಾಕ್ತಾವ್ರು ಗುರು ರೋಡ್ಗೆ. ಸೈಕ್. ಐ ಥಿಂಕ್ ಇವಾಗ ಒಂದು ಸ್ಟ್ರೆಚ್ ಇದೆ, ತಗೋಣ. ಅಲ್ಟಿಮೇಟ್ ಗುರು ABS ನೋಡೇ ಇಲ್ಲ, ಹಂಪ್ಸು ಹೆಂಗ ಕೂತ್ಕೊಂಡಿದೆ ಗ್ರಿಪ್ ಅಂದ್ರೆ. ಅಬ್ಬಾ, ಸ್ವಲ್ಪ ಗಾಡಿ ಸ್ಲಿಪ್ ಆಯ್ತು ಅಂತ ಅನ್ಸೇ ಇಲ್ಲ ನನಗೆ. ಅಲ್ಟಿಮೇಟ್.
ಆ್ಯಕ್ಚುಲಿ ಎಲ್ಲಿ ನಿಲ್ಸೋದು ಗಾಡಿ? ಇಲ್ಲೇ ನಿಲ್ಸೋಣ. ಆ್ಯಕ್ಚುಲಿ ಡ್ಯಾಮ್ ಅದೇ ಡ್ಯಾಮು, ಬಟ್ ನಾವು ಅಲ್ಲಿ ತನಕ ಹೋಗ್ಬೋದು. ಬಟ್ ಬೈಕ್ ಬೈಕ್ ಹೆಂಗೆ ಇಳಿಸ್ತೀಯ ಇಲ್ಲಿ? ಎಲ್ಲಿ ನಿಲ್ಸಿದ್ದಾರೆ ಬೈಕು? ಹಾಂ, ಅಷ್ಟೊಂದು ಹಸಿರೇ ಇಲ್ಲ ಮರಗಳೆಲ್ಲ ಅಲ್ಲ? ಹಾಂ ಹೌದೌದು, ನಾನು ಲಾಸ್ಟ್ ಟೈಮ್ ಬಂದವಾಗ ತುಂಬ ಹಸಿರಿದ್ದಿತ್ತು, ಮರಗಳೆಲ್ಲ ಹಸಿರೇ ಇಲ್ಲ, ಗುಡ್ಡ ಎಲ್ಲ ಇದಾಗ್ಬಿಟ್ಟಿದೆ. ಬಾ ಅಲ್ಲ ಆ ಕಡೆ ಹೋಗ್ಬಿಟ್ಟು ಬರೋಣ ಒಂದು ರೌಂಡ್. ಆ್ಯಕ್ಚುಲಿ ನಾವು ಡ್ಯಾಮಿಂದ ಕೆಳಗಡೆ ಇದ್ದೀವಿ, ಡ್ಯಾಮ್ ಇರೋದು ಮೇಲ್ಗಡೆ. ಹಾಂ, ಹೇಗಿದೆ ವ್ಯೂ, ಬಟ್ ನೀರು ಮಾತ್ರ ನೋಡೋದಲ್ಲ ಗುರು, ಖರಾಬ್ ಅಂದರೆ ಖರಾಬು. ಯಬ್ಬಾ, ನೋಡೋದಲ್ಲ. ಸಖತ್ತಾಗಿದೆ, ಎರಡು ಗುಡ್ಡಗಳ ನಡುವೆ ಒಂಥರ ಕಾಲುವೆ ಥರ ಇದೆ, ಅಲ್ಟಿಮೇಟ್.